ಹಾಸನಾಂಬ ದೇವಿಯ ಸಾರ್ವಜನಿಕ ದರ್ಶನ ಕಾರ್ಯಕ್ರಮಕ್ಕೆ ಜನರ ದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಶುಕ್ರವಾರ ಬೆಳಿಗ್ಗೆಯಿಂದ ಮಂಗಳವಾರ ಬೆಳಿಗ್ಗೆ 5 ಗಂಟೆಯವರೆಗೆ ಒಟ್ಟು 6,40,700 ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ನಗರದ ಹಾಸನಾಂಬ ದೇವಾಲಯದ ಆವರಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಈ ಬಾರಿ ಭಕ್ತರ ಸಂಖ್ಯೆಯು ದಾಖಲೆ ಮಟ್ಟ ತಲುಪಿದೆ ಎಂದು ತಿಳಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆಯಿಂದ ಮಂಗಳವಾರ ಬೆಳಗ್ಗೆ 5 ಗಂಟೆಯವರೆಗೆ ಒಟ್ಟು 6,40,700 ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಮಂಗಳವಾರದಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ 1,22,600 ಮಂದಿ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಎಂದು ಹೇಳಿದರು. 5.5 ಕಿಲೋಮೀಟರ್ ಉದ್ದದ ಬ್ಯಾರಿಗೇಡ್ ವ್ಯವಸ್ಥೆ ಮಾಡಿದ್ದೇವೆ. ನಂತರ 3ನೇ ದಿನ ಮತ್ತೊಂದು ಕಿಲೋಮೀಟರ್ ಹೆಚ್ಚಿಸಿದ್ದು, ಈಗ ಒಟ್ಟು 7.5 ಕಿಲೋಮೀಟರ್ ಬ್ಯಾರಿಗೇಡ್ ವ್ಯವಸ್ಥೆ ಸಿದ್ಧವಾಗಿದೆ. ಆದರೂ ಜನಸಂದಣಿ ಅದಕ್ಕಿಂತಲೂ ಅಧಿಕವಾಗಿದೆ. ಸೋಮವಾರ ನಾವು ಸುಮಾರು 1,10,000 ಜನರನ್ನು ನಿರೀಕ್ಷಿಸಿದ್ದೆವು. ಆದರೆ ವಾಸ್ತವದಲ್ಲಿ 2,29,000 ಜನರು ದರ್ಶನ ಪಡೆದಿದ್ದಾರೆ ಎಂದರು. ನಾಳೆ ಬೆಳಗ್ಗೆ 5 ಗಂಟೆಯವರೆಗೆ ಇನ್ನೂ 1.5 ಲಕ್ಷ ಭಕ್ತರು ದರ್ಶನ ಪಡೆಯುವ ಸಾಧ್ಯತೆ ಇದೆ. ಇಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಭಕ್ತರ ಸಂಖ್ಯೆ 2 ಪಟ್ಟು ಹೆಚ್ಚಾಗಿದೆ ಎಂದು ಹೇಳಿದರು. ಸ್ವಚ್ಛತೆ, ಕುಡಿಯುವ ನೀರು, ಪ್ರಸಾದ ಹಾಗೂ ಮಜ್ಜಿಗೆ ವ್ಯವಸ್ಥೆಯನ್ನು ಸುಗಮವಾಗಿ ಮಾಡಿದ್ದೇವೆ. ದೇವಿಯ ದರ್ಶನಕ್ಕೆ ಸರಾಸರಿ 4 ಗಂಟೆಗಳಷ್ಟು ಸಮಯ ಬೇಕಾಗಿದೆ. ಜನರು ಮಾನಸಿಕವಾಗಿ ಸಿದ್ಧರಾಗಿ ಬರಬೇಕು. ಭಕ್ತರ ಸಂಖ್ಯೆಯು ಅಂದಾಜಿಗಿಂತ 2 ಪಟ್ಟು ಹೆಚ್ಚಾಗಿದೆ ಎಂದರು. ನಿನ್ನೆ ಸರಾಸರಿ 3.20 ಗಂಟೆಯಲ್ಲಿ ದರ್ಶನ ಮುಗಿಯುತ್ತಿದ್ದರೆ, ಇಂದು ಭಾರಿ ಜನಸಾಗರದಿಂದ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ. ಆದರೂ ದರ್ಶನ ವ್ಯವಸ್ಥೆ ಸುಗಮವಾಗಿ ನಡೆಯುತ್ತಿದೆ. ಜಿಲ್ಲೆಯ ಅಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ. ನಿನ್ನೆ ರಾತ್ರಿ 3ರಿಂದ 5 ಗಂಟೆಯವರೆಗೆ ಗರ್ಭಗುಡಿಯ ಬಾಗಿಲು ಮುಚ್ಚದೆ ದರ್ಶನ ಮಾಡಿಸುವಂತೆಯೂ ಅರ್ಚಕರಿಗೆ ಮನವಿ ಮಾಡಿದ್ದೇವೆ ಎಂದರು. ಬೆಳಗ್ಗೆ 5 ಗಂಟೆಯವರೆಗೆ ದೇವಿಯ 1,000 ಮತ್ತು 300 ವಿಶೇಷ ದರ್ಶನ ಟಿಕೆಟ್ಗಳು ಹಾಗೂ ಲಾಡು ಪ್ರಸಾದ ಮಾರಾಟದಿಂದ 4,21,73,760 ಆದಾಯ ಬಂದಿದೆ. ಇದು ಕಳೆದ ವರ್ಷಕ್ಕಿಂತ ಹೆಚ್ಚು. ಇಂದಿನ ಮಧ್ಯಾಹ್ನದ ವೇಳೆ 1000 ಟಿಕೆಟ್ಗಳ 3,600 ಮತ್ತು 300 ಟಿಕೆಟ್ಗಳ 6,000 ಮಾರಾಟವಾಗಿದೆ ಎಂದರು. ಆದಾಯ ಬರಲಿ ಬಿಡಲಿ, ನಮಗೆ ಜನರಿಗೆ ಶೀಘ್ರ ಮತ್ತು ಸುಗಮ ದರ್ಶನ ಕಲ್ಪಿಸುವುದೇ ಮುಖ್ಯ ಎಂದರು. 4,20,776 ರೂಪಾಯಿ ಬೆಳಗಿನ ಜಾವ 5 ಗಂಟೆಗೆ ಮೊದಲು ಆಗಿರುವಂಥದ್ದು. ಇಷ್ಟು ಆದಾಯ ಬಂದಿದೆ. ಹೋದ ವರ್ಷಕ್ಕಿಂತ 1 ಕೋಟಿ ರೂಪಾಯಿ ಹೆಚ್ಚಿಗೆ ಬಂದಿದೆ. ಸೊ ಮೊನ್ನೆ ತಾವು ಕೇಳಿದ್ರಿ ಆದಾಯ ಕಡಿಮೆ ಆಗ್ಬೋದು ಅಂತ. ಆ್ಯಕ್ಚುಲಿ ಆದಾಯ ಹೆಚ್ಚಾಗ್ತಾ ಇದೆ. ಇವತ್ತು 1,000 ರೂಪಾಯಿ ಟಿಕೆಟು ಇಡೀ ದಿನ 3,000 ಸೇಲ್ ಆಗ್ತಾ ಇತ್ತು. ಅಂಥದ್ದು ಮಧ್ಯಾಹ್ನಕ್ಕೇ 3,600 ಆಗಿದೆ. ಮಧ್ಯಾಹ್ನಕ್ಕೆ 3,600 ಆಗಿದೆ. ಇಡೀ ದಿನದಲ್ಲಿ 24 ಗಂಟೆಯಲ್ಲಿ 3,600 ಆಗ್ತಾ ಇತ್ತು. ಈಗ ಅರ್ಧ ದಿನಕ್ಕೆ 3,600 ಆಗಿದೆ. ಈ 300 ರೂಪಾಯಿದು ಸುಮಾರು 6,000 ಟಿಕೆಟ್ಸು ಬೆಳಿಗ್ಗೆಯಿಂದ ಸೇಲ್ ಆಗಿದೆ. ಬೆಳಿಗ್ಗೆಯಿಂದ 6,000 ಸೇಲ್ ಆಗಿದೆ. ಸೊ ಹಾಗಾಗಿ ಅದು ಕೂಡ ನಡೀತಾ ಇದೆ. ಅದೇನು ದೊಡ್ಡ ವಿಷಯ ಅಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದಾಯ ಬರಲಿ ಬಿಡಲಿ, ಬಂದ ಜನಗಳಿಗೆ ಸೌಕರ್ಯ ಮಾಡಬೇಕು, ದರ್ಶನ ಮಾಡಿಸ್ಬೇಕು. ಅದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಜನಗಳ ಜೊತೆಗೆ ಇದ್ದೇವೆ. ಈ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜಿತಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಉಪವಿಭಾಗಾಧಿಕಾರಿ ಮಾರುತಿ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.